ವೆಲ್ಕಮ್ ಬ್ಯಾಕ್. ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅಂಬರೀಶ್ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ಕೊಟ್ಟು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ. ಈ ಮಧ್ಯದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲ ಕೊಡೋದಕ್ಕೆ ಹಲವಾರು ನಾಯಕರು ಬರ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಭೇಟಿ ಕೊಟ್ಟಿದ್ದಾರೆ. ಓಕೆ, ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಸುಮಲತಾ ಅಂಬರೀಶ್ ಅವರು ಈಗಾಗಲೇ ಸಚ್ಚಿದಾನಂದ್ ಅವರ ನಿವಾಸದಿಂದ ತೆರಳುತ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಉಮೇದುವಾರಿಕೆಯನ್ನು ಸಲ್ಲಿಸೋದಕ್ಕೆ ಅವರ ಜೊತೆಯಲ್ಲಿ ರಾಕ್ ಲೈನ್ ವೆಂಕಟೇಶ್ ಸೇರಿದಂತೆ ಮಂಡ್ಯದ ಹಲವಾರು ಪ್ರಮುಖ ನಾಯಕರು, ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್, ದೊಡ್ಡಣ್ಣ ಸೇರಿದಂತೆ ಸ್ಯಾಂಡಲ್ವುಡ್ನ ಅನೇಕ ಮಂದಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಸುಮಲತಾ ಅಂಬರೀಶ್ ಅವರನ್ನ ಭೇಟಿಯಾಗೋದಕ್ಕೆ ಬೆಂಗಳೂರು ಬೊಮ್ಮನಹಳ್ಳಿ ಶಾಸಕ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಅವರು ಕೂಡ ಆಗಮಿಸಿದ್ರು. ನೋಡಬೇಕು ಅವರು ಕೂಡ ಇವತ್ತು ಸಾಥ್ ಕೊಡ್ತಾರಾ ಅಂತ. ಯಾಕೆಂದ್ರೆ ರಾಜಕೀಯವನ್ನು ಹೊರತುಪಡಿಸಿ ಸತೀಶ್ ರೆಡ್ಡಿ ಅವರು ಅಂಬರೀಶ್ ಅವರ ಅತ್ಯಾಪ್ತರಲ್ಲಿ ಕೂಡ ಒಬ್ಬರಾಗಿದ್ರು. ಆ ಒಂದು ವಿಶ್ವಾಸದಲ್ಲಿ ಸುಮಲತಾ ಅವರ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಸತೀಶ್ ರೆಡ್ಡಿ ಬಂದಿದ್ದಾರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅವರ ಪುತ್ರ ಸುಮಲತಾ ಅವರ ಪುತ್ರ ಅಭಿಷೇಕ್ ಕೈ ಹಿಡ್ಕೊಂಡು ತಾಯಿಯನ್ನ ಕರ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಾ. ಮಂಡ್ಯದ ಸಚ್ಚಿದಾನಂದ ಅವರ ನಿವಾಸದಲ್ಲಿ ಇಲ್ಲಿ ತನಕ ವಿಶ್ರಾಂತಿಯನ್ನ ಪಡೆದಂತಹ ಸುಮಲತಾ ಅಂಬರೀಶ್ ಅವರು ಇವತ್ತು ಬೆಳಗ್ಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ರು. ಚಾಮುಂಡಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನೇರವಾಗಿ ಮಂಡ್ಯಕ್ಕೆ ಆಗಮಿಸಿದ್ರು. ಸಚ್ಚಿದಾನಂದ ಅವರ ನಿವಾಸದಲ್ಲಿ ವಿಶ್ರಾಂತಿಯನ್ನ ಪಡೆದ ಬಳಿಕ ಈಗ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುತ್ತಾರೆ. ಸುಮಾರು ಇಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು 3 ಕಿಲೋಮೀಟರ್ ಇದೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. 3 ರಿಂದ 4 ಕಿಲೋಮೀಟರ್, ಒಂದು 5-10 ನಿಮಿಷದಲ್ಲಿ ಅವರು ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪುತ್ತಾರೆ. ಈ ಮೊದಲೇ ಅಂಬರೀಶ್ ಅವರ ಅಣ್ಣನ ಮಗ ಮದನ್ ಜಿಲ್ಲಾಧಿಕಾರಿ ಕಚೇರಿಗೆ ದಾಖಲಾತಿಗಳೊಂದಿಗೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಯಿತು. ಅಂದರೆ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಆ ಎಲ್ಲ ದಾಖಲಾತಿಗಳನ್ನು ಹಿಡಿದು ಅಂಬರೀಶ್ ಅವರ ಅಣ್ಣನ ಮಗ ಮದನ್ ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದ್ದಾರೆ. ಮತ್ತೊಂದು ಕಾರಿನಲ್ಲಿ ಈಗ ಸುಮಲತಾ ಅಂಬರೀಶ್ ಮತ್ತು ಪುತ್ರ ಅಭಿಷೇಕ್ ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ. ಇವರ ಜೊತೆಯಲ್ಲಿ ಸಿನಿರಂಗದ ಖ್ಯಾತರೆಲ್ಲರೂ ಕೂಡ ಸುಮಮ್ಮನಿಗೆ ಬೆಂಬಲವನ್ನು ಕೊಡೋದಕ್ಕೆ ಅಂತ ಈಗಾಗಲೇ ತಯಾರಾಗಿದ್ದಾರೆ. ಇದು ಸುಮಾರು ಒಂದು 30 ನಿಮಿಷಗಳ ಪ್ರಕ್ರಿಯೆ ಆಗಬಹುದು. ಅಂದರೆ ಇವರು ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿದ ಬಳಿಕ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗಳು ಒಂದು 30 ನಿಮಿಷಗಳಾಗಬಹುದು. ಅಲ್ಲಿಂದ ಮೆರವಣಿಗೆ ಹೊರಟಂತಹ ಸುಮಲತಾ ಅಂಬರೀಶ್ ಅವರು ಸಿಲ್ವರ್ ಜುಬ್ಲಿ ಪಾರ್ಕ್ಗೆ ಬರ್ತಾರೆ. ಮೊನ್ನೆ JDS ಸಮಾವೇಶ ನಡೆದಿದ್ದು ಕೂಡ ಅದೇ ಪಾರ್ಕ್ನಲ್ಲಿ ಸಿಲ್ವರ್ ಜುಬ್ಲಿ ಹಾಲ್ನಲ್ಲಿ ಒಂದು ಬೃಹತ್ ಸಮಾವೇಶ. ಈ ಬೃಹತ್ ಸಮಾವೇಶದಲ್ಲೇ ಸುಮಲತಾ ಅಂಬರೀಶ್ ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. JDSನ ಭದ್ರಕೋಟೆಯಲ್ಲಿ ರ್ಯಾಲಿಯನ್ನು ನಡೆಸ್ತಾರೆ. ಅದಾದ ಬಳಿಕ ಬೃಹತ್ ಸಮಾವೇಶ. ಸೊ ಈ ಎಲ್ಲ ಪ್ರೊಸೀಜರ್ಸ್ ಕೂಡ ಇವತ್ತು ಈ ಎಲ್ಲ ಕಾರ್ಯಗಳು ಕೂಡ ಈಗಾಗಲೇ ನಿಗದಿಯಂತೆ ನಡೀತಾ ಇದೆ. ಮಂಡ್ಯ ಭಾಗದ ಕೆಲ ಕಾಂಗ್ರೆಸ್ನ ನಾಯಕರೇ ಇವತ್ತಿನ ಸಮಾವೇಶದ ಸಂಪೂರ್ಣ ಹೊಣೆಯನ್ನು ಹೊತ್ತಿದ್ದಾರೆ, ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಹಾಗಾಗಿ ಅವ್ರನ್ನ ಪಬ್ಲಿಕ್ ಟಿವಿ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಾವು ಅಂಬರೀಶ್ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷದಿಂದ ನಮಗೆ ನೋಟಿಸ್ ಬಂದಿದೆ ನಿಜ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದು ಅಂತಕ್ಕಂಥ ಕಟ್ಟಪ್ಪಣೆಯಾಗಿದೆ ನಿಜ, ಆದರೂ ಕೂಡ ನಾವು ಅಂಬರೀಶ್ ಮತ್ತು ಸುಮಲತಾ ಅಂಬರೀಶ್ ಅವರಿಗೆ ನಿಷ್ಠರಾಗಿ ಇರೋದ್ರಿಂದ ಅವರ ಮುಖವನ್ನು ನೋಡಿಕೊಂಡು ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಯಾವ ನೋಟಿಸ್ಗೂ ಕೂಡ ನಾವು ತಲೆ ತಗ್ಸೋದಿಲ್ಲ. ಜೊತೆಗೆ ನಾವು ಪಕ್ಷೇತರ ಚಟುವಟಿಕೆಯನ್ನು ಮಾಡ್ತಾ ಇಲ್ಲ ಅಂತಕ್ಕಂಥ ಸಮರ್ಥನೆಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಸುಮಾರು 3 ಸೆಟ್ಗಳನ್ನು ಕೊಡಬೇಕಾಗುತ್ತೆ. ಒಂದೇ ರೀತಿಯಾದಂತಹ 3 ಸೆಟ್ಗಳನ್ನು ಕೊಡಬೇಕಾಗುತ್ತೆ. ಆ ಎಲ್ಲ ದಾಖಲಾತಿಗಳನ್ನು ಅವರು ನಾಮಪತ್ರದ ಜೊತೆ ಒಳಗೊಂಡಿರುವಂತೆ ಲಗತ್ತಿಸಿದಂತೆ ಕೊಡಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಈಗ ಮುಕ್ತಾಯವಾಗಿದೆ. ಸೊ ಒಂದು ಕಡೆ ಮಂಡ್ಯದಲ್ಲಿ ಮುಖ್ಯಮಂತ್ರಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಮತ್ತು JDSನ ಒಮ್ಮತದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದರೆ, ಮತ್ತೊಂದು ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದಲೇ ಸ್ಪರ್ಧಿಸಬೇಕು ಅಂತಕ್ಕಂಥ ಅದಮ್ಯ ಆಸೆ ಅವರಿಗಿತ್ತು. ಆದರೆ ಕಾಂಗ್ರೆಸ್ ಸ್ಥಾನ ಹೊಂದಾಣಿಕೆಯ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಟು ಕೊಟ್ಟಿದ್ದರಿಂದ ಆ ಕೆಲಸ ಆಗಲಿಲ್ಲ. ಆದರೂ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಸುಮಲತಾ ಅಂಬರೀಶ್ ಅವರು ಮಾಡಿಕೊಂಡಿದ್ದರು. ಈಗ ಇವತ್ತಿನಿಂದ ಮಂಡ್ಯ ಕೋಟೆಗೆ ಅಧಿಕೃತವಾಗಿ ಲಗ್ಗೆ ಇಡ್ತಾ ಇದ್ದಾರೆ ಸುಮಲತಾ ಅಂಬರೀಶ್. ಇವತ್ತು ನಾಮಪತ್ರವನ್ನು ಸಲ್ಲಿಸಿದ ಬಳಿಕ ಇನ್ನು ಮುಂದೆ ಏನಿದ್ರು ಪ್ರಚಾರ. ಹಾಗಾಗಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಯಾರು ನಿಲ್ತಾರೆ ಅಂತಕ್ಕಂಥದ್ದೇ ಸದ್ಯದ ಕುತೂಹಲ.
ಓಕೆ, ಸುಮಲತಾ ಅವರ ಜೊತೆ ಯಾರು ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್, ಸುಮಲತಾ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಉಪಸ್ಥಿತರಿರಲಿದ್ದಾರೆ. ಅವರು ಕೂಡ ಸುಮಲತಾ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಪಕ್ಷದ ಶಿಸ್ತಿನ ಕ್ರಮದ ಎಚ್ಚರಿಕೆಯ ನಡುವೆಯೂ ಕೂಡ ಮಂಡ್ಯದ ಕೆಲ ಕಾಂಗ್ರೆಸ್ ನಾಯಕರು ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನಮ್ಮ ಸಂಪೂರ್ಣ ಸಹಕಾರ ಸುಮಲತಾ ಅವರಿಗೆ ಇರುತ್ತೆ ಅಂತ ಇವತ್ತು ಬೆಳಿಗ್ಗೆ ಕೂಡ ಕೆಲವರು ಮಾತನಾಡ್ತಾ ಇದ್ರು, ಸಚ್ಚಿದಾನಂದ ಸೇರಿದಂತೆ ಕೆಲವರೆಲ್ಲ ಮಾತನಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಯಾವುದೇ ಶಿಸ್ತು ಕ್ರಮವನ್ನು ಬೇಕಾದರೂ ಅವರು ತೆಗೆದುಕೊಳ್ಳಲಿ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಅಂಬರೀಶ್ ಅವರ ಅಭಿಮಾನಿಗಳಾಗಿ ಸಹಜವಾಗಿಯೇ ಅವರ ಪತ್ನಿಗೆ ನಾವು ಚುನಾವಣೆಯಲ್ಲಿ ಸಹಕಾರವನ್ನು ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ. ಈಗಾಗಲೇ ರಾಕಿಂಗ್ ಸ್ಟಾರ್ ಯಶ್ ಕೂಡ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸುಮಲತಾ ಅವರ ಜೊತೆಗೆ ಇರೋದಕ್ಕೆ ಈಗಾಗಲೇ ಅವರು ಕೂಡ ಬಂದಿದ್ದಾರೆ. ದರ್ಶನ್ ಅವರೊಬ್ಬರು ಮಾತ್ರ ಬಂದು ಜಾಯ್ನ್ ಆಗಬೇಕಿದೆ. ಅವರು ಎಷ್ಟು ಗಂಟೆಗೆ ಬರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ನಷ್ಟು ನಮಗೆ ಮಾಹಿತಿ ಬರಬೇಕಿದೆ. ಸುಮಾರು 11:15 ವೇಳೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತಮ್ಮ ಉಮೇದುವಾರಿಕೆಯನ್ನು ಸುಮಲತಾ ಅಂಬರೀಶ್ ಅವರು ಇವತ್ತು ಸಲ್ಲಿಕೆಯನ್ನು ಮಾಡಲಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ. ನಾಗರಾಜ್, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಂಡ್ಯದ ಪರಿಸ್ಥಿತಿಯನ್ನು ತಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಈಗಿರ್ತಕ್ಕಂಥ ಸದ್ಯದ ಕುತೂಹಲ, ಮಂಡ್ಯದ ಕಾಂಗ್ರೆಸ್ ನಾಯಕರ ನಿಲುವು ಇವತ್ತು ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು. ಸುಮಲತಾ ಅವರ ಪರವೋ ನಿಖಿಲ್ ಅವರ ಪರವೋ ಅಂತಕ್ಕಂಥದ್ದು ಇವತ್ತು ಗೊತ್ತಾಗಬಹುದಾ ಅಂತ? ಅಲ್ಲ, ಬಹುತೇಕ ಅಷ್ಟು ಸ್ಪಷ್ಟವಾಗಿ ಅರವಿಂದ್. ಆದ್ರೆ ಕೆಲವರು ನೇರವಾಗಿ ಗುರುತಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾರೆ, ಮತ್ತೊಬ್ರು ಒಂದಷ್ಟು ಜನ ಪರೋಕ್ಷವಾಗಿ ಗುರುತಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕಾಂಗ್ರೆಸ್ ಮುಖಂಡರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ರಾತ್ರಿಯಿಂದಲೂ ಕೂಡ ಕುಮಾರಸ್ವಾಮಿ ಅವರು ಮಂಡ್ಯದ ಹೊರಭಾಗದ ರೆಸಾರ್ಟ್ ನಲ್ಲಿ ಕೂತು ಮಾಡ್ತಾ ಇರುವಂತದ್ದು ಸ್ಪಷ್ಟ. ಆದ್ರೆ ಅದನ್ನ ಡೋಂಟ್ ಕೇರ್ ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರು ಕಾಣ್ತಾ ಇದ್ದಾರೆ. ಯಾಕಂದ್ರೆ ಸಚ್ಚಿದಾನಂದ ಅವರ ನಿವಾಸದಲ್ಲೇ ಇಷ್ಟೆಲ್ಲ ಬೆಳವಣಿಗೆಗಳು ಇಲ್ಲಿಯ ತನಕ ಆಗಿದ್ದು. ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ MLA ಸತೀಶ್ ರೆಡ್ಡಿ ಅವರು ಕೂಡ ನೇರವಾಗಿ ಬಂದು ಈಗ ಸುಮಲತಾ ಅವರನ್ನ ಭೇಟಿ ಮಾಡಿ ಅವರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಅಲ್ಲಿಗೆ ಎಲ್ಲೋ ಒಂದು ಕಡೆಯಲ್ಲಿ ಸುಮಲತಾ ಅವರ ಪರವಾಗಿ ಬೇರೆ ಅಂದ್ರೆ ಬಿಜೆಪಿ ಅವರು ಇರ್ಬೋದು, ಕಾಂಗ್ರೆಸ್ ಅವರು ಇರ್ಬೋದು, ನೇರವಾಗಿ ಬೆಂಬಲವನ್ನ ಕೊಡುವ ಮಟ್ಟಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ತಾನೇ ಇಂಡವಾಳ ಗ್ರಾಮದಿಂದ ಹೊರಟಿರುವಂತಹ ಸುಮಲತಾ ಅವರು ಇನ್ನೇನು 1-2 ನಿಮಿಷದಲ್ಲಿ ಮಂಡ್ಯವನ್ನ ದಾಟ್ತಾ ಇದ್ದಾರೆ. ಮಂಡ್ಯವನ್ನ ದಾಟಿ ನೇರವಾಗಿ DC ಕಚೇರಿ ಹೋಗಿ ಅಲ್ಲಿ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಲತಾ ಅವರ ಜೊತೆಯಲ್ಲಿ ನಿರ್ಮಾಪಕರಾಗಿರುವಂತಹ ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ಹಿರಿಯ ನಟರಾಗಿರುವಂತಹ ದೊಡ್ಡಣ್ಣ ಅವರು ಮತ್ತು ಸುಮಲತಾ ಅವರ ಪುತ್ರ ಅಭಿಷೇಕ್ ಕೂಡ ಇದ್ದಾರೆ. ಆದ್ರೆ ಯಶ್ ಅವರು ಮಾತ್ರ ಇನ್ನು ಇಂಡವಾಳ ಗ್ರಾಮದ ಸಚ್ಚಿದಾನಂದ ಅವರ ಮನೆಯಲ್ಲಿ ಇದ್ರೆ ಬಹುತೇಕ ಅವರು ತದನಂತರದಲ್ಲಿ ಅಲ್ಲಿಗೆ ಜಾಯಿನ್ ಆಗ್ಬೋದು. ಅರವಿಂದ್, ಬಹಳ ಆಶ್ಚರ್ಯ ಅಂತ ಅನ್ಸಿದ್ದು KP, ಸತೀಶ್ ರೆಡ್ಡಿ ಅವರು ಕೂಡ ಇವತ್ತು ಸುಮಲತಾ ಅವ್ರನ್ನ ಭೇಟಿಯಾಗಕ್ಕೆ ಬಂದಿದ್ರು. ಬೆಂಗಳೂರಿನ ಬೊಮ್ಮನಹಳ್ಳಿ ಶಾಸಕರು, BJP ಶಾಸಕರು. ಅಂದರೆ ಯಾವ ಪರ್ಸ್ನಲ್ ಅಂದರೆ ವೈಯಕ್ತಿಕ ಪ್ರೀತಿಯಿಂದ ವಿಶ್ವಾಸದಿಂದ ಬಂದಂಥದ್ದ ಹೇಗೆ ಅಂತ ಅದ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಸತೀಶ್ ರೆಡ್ಡಿ ಅವರು ಹೇಳುವಂತದ್ದು ನಮ್ಗೆ ಅವ್ರ ಮೊದಲಿಂದ ಪರಿಚಯ, ಈಗ ಬಂದೇ ಇರುವಂತದ್ದು. ತಾಜಾ ರಾಜಕಾರಣಿಗಳು ಈ ರೀತಿಯಾಗಿ ಹೇಳುವಂತದ್ದು. ಆದ್ರೆ ಸತೀಶ್ ರೆಡ್ಡಿ ಅವರ ಇವತ್ತಿನ ಆಗಮನ ಏನಿದೆ ಅದು ಬೇರೆ ಬೇರೆ ರೀತಿಯಾದಂತಹ ಮೆಸೇಜ್ ಅನ್ನ ಏನು ಮಂಡ್ಯ ಭಾಗದಲ್ಲಿ ನೀಡ್ತಾ ಇರುವಂತದ್ದು ಸ್ಪಷ್ಟ. ಯಾಕಂದ್ರೆ ನಾನು ಇಂಡಿವಿಜುವಲ್ ಆಗಿ ವೈಯಕ್ತಿಕನಾಗಿ ಬಂದಿದ್ದೇನೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಸುಮಲತಾ ಅವರು ಎಲ್ಲರಿಗೆ ಸೆಡ್ಡು ಹೊಡೆದು ಈಗ ಪಕ್ಷೇತರಾಗಿ ನಿಲ್ತಾ ಇರುವಂತದ್ದು ಮತ್ತು ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿ ಸಭೆಗಳನ್ನ ಮಾಡ್ತಾ ಇರುವಂತದ್ದು. ಇಂತಹ ಸಂದರ್ಭಕ್ಕೆ ಸತೀಶ್ ರೆಡ್ಡಿ ಅವರ ಆಗಮನ ಏನಿದೆ ಬಹುತೇಕ ಬಿಜೆಪಿ ನೇರವಾಗಿನೋ ಅಥವಾ ಪರೋಕ್ಷವಾಗಿನೋ ಸುಮಲತಾ ಅವರ ಬೆಂಬಲಕ್ಕೆ ನಿಲ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನಕ್ಕೆ ಇವತ್ತು ಪುಷ್ಟಿ ಅಧಿಕೃತವಾಗಿ ಸಿಗ್ತಾ ಇದೆ. ಅರವಿಂದ್, ಕಳೆದ 2-3 ದಿನಗಳಿಂದ KP ಸುಮಲತಾ ಅವರು ಮಂಡ್ಯ ಭಾಗದ ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಎಡತಾಕಿದ್ರು, ಅವರ ಬೆಂಬಲವನ್ನ ಕೇಳಿದ್ರು, ಫೈನ್. ಬಟ್ ಕುಮಾರಸ್ವಾಮಿ ಅವರು ಕೂಡ ಇದೇ ನಾಯಕರನ್ನ ಭೇಟಿಯಾಗಿ ಮನವೊಲಿಸೋ ಕೆಲಸಗಳನ್ನ ಏನಾದ್ರೂ ಮಾಡ್ತಾ ಇದ್ದಾರಾ? ಆ ಕೆಲಸಗಳು ನಡೀತಾ ಇದೆಯಾ ಅಂತ? ನಿನ್ನೆ ದಿಢೀರ್ನೆ ಮುಖ್ಯಮಂತ್ರಿಗಳು ಬಂದಿರುವಂತಹದ್ದು ಅದೇನು ಸುಮ್ಮನೆ ಏನು ಬಂದಿಲ್ಲ. ಅವರಿಗೆ ಒಂದು ಮಾಹಿತಿ ಇದೆ, ಇವತ್ತಿನ ನಾಮಪತ್ರ ಸಲ್ಲಿಕೆಗೆ ಬಹುತೇಕ ಕಾಂಗ್ರೆಸ್ ಮುಖಂಡರುಗಳು ಹಾಜರಾಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಒಂದು ವೇಳೆ ನೇರವಾಗಿ ಅವರು ಹಾಜರಾಗ್ಬಿಟ್ರೆ ಅದರ ಮೆಸೇಜ್ ಬಹಳ ಗಂಭೀರವಾಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಅದನ್ನ ಸಾಧ್ಯವಾದಷ್ಟು ತಪ್ಪಿಸ್ಬೇಕು, ಆ ತರದ ಒಂದು ಅಟೆಂಡೆನ್ಸ್ ಅನ್ನ ತಪ್ಪಿಸ್ಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಉದ್ದೇಶ. ಆ ಕಾರಣಕ್ಕೋಸ್ಕರವಾಗಿನೇ ಹಲವು ಮುಖಂಡರುಗಳನ್ನ ಭೇಟಿ ಮಾಡ್ತಾ ಇರುವಂತಹದ್ದು. ಆದ್ರೂ ಸುಮಲತಾ ಅವರ ಜೊತೆಯಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರುಗಳು ಏನು ಅವರ ಜೊತೆಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅವರು ಯಾರು ಕೂಡ ರಾತ್ರಿ ಅವರನ್ನ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿಲ್ಲ. ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಇರ್ಬೋದು ಅಥವಾ KPCC ಇರ್ಬೋದು ನಿನ್ನೆ ಕೊಟ್ಟಂತಹ ಎಲ್ಲಾ
ಏನು ಆದೇಶಗಳನ್ನ ಮತ್ತು ನಿನ್ನೆ ಕೊಟ್ಟಂತಹ ಮಾತುಗಳನ್ನ ಎಲ್ಲದನ್ನು ಸ್ಪಷ್ಟವಾಗಿ ಅವರು ಉಲ್ಲಂಘನೆ ಮಾಡ್ತಾ ಇರುವಂತದ್ದನ್ನ ಕಾಣ್ತಾ ಇದ್ದೀರಿ. ಯಾಕಂದ್ರೆ ನೀನೇ ತಾನೇ ಹೇಳಿದ್ರು ನಾವೆಲ್ಲರೂ ಒಂದು ಅನ್ನುವಂಥದ್ದು, ಆದ್ರೆ ಅದು ಸಾಧ್ಯ ಆಗ್ತಲ್ಲ. ಈಗ ತಾನೇ ಮಂಡ್ಯಗೆ ಎಂಟ್ರಿ ಆಗಿದೆ ಅರವಿಂದ್ ಸುಮಲತಾ ಅವರು ಇದ್ದಂತಹ ವಾಹನ, ಮತ್ತು ಅವ್ರನ್ನ ಎಲ್ಲಾ ಯುವಕರು ಮುತ್ಕೊಂಡು ಅವರಿಗೆ ಅಭಿನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಕೆಪಿ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಕೆಲವೇ ಕ್ಷಣಗಳಲ್ಲಿ ಮಂಡ್ಯಕ್ಕೆ ದರ್ಶನ್ ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಓಕೆ, ಯಶ್ ಆಗಮನವಾಯಿತು. ಈಗ ಕೆಲವೇ ಕ್ಷಣದಲ್ಲಿ ದರ್ಶನ್ ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಎಸ್, ಈಗ ನೀವು ನೋಡ್ತಾ ಇದ್ದೀರಾ, ಇದು ಮಂಡ್ಯದ ನ್ಯಾಯಾಲಯಗಳ ಸಮುಚ್ಚಯ ಏನು ಕಂಡು ಬರ್ತಾ ಇದೆ ಮೈಸೂರು ಬೆಂಗಳೂರು ಹೈವೇನಲ್ಲಿ. ಆ ನ್ಯಾಯಾಲಯಗಳ ಸಮುಚ್ಚಯದ ಮುಂಭಾಗದಲ್ಲಿ ಸುಮಲತಾ ಅಂಬರೀಶ್ ಅವರ ಕಾರನ್ನ ಜನರು ತಡೆದು ಅವರಿಗೆ ಜಯಘೋಷವನ್ನು ಹಾಕ್ತಾ ಇದ್ದಾರೆ. ಗೆಲುವು ನಿಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರು ನಾಮಪತ್ರ ಸಲ್ಲಿಸೋದಕ್ಕೆ ಮೊದಲೇ ಅವರಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಮಂಡ್ಯ ನಗರವನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೇನೆ ಅಂಬರೀಷ್ ಅಭಿಮಾನಿಗಳು ಸುಮಲತಾ ಅಂಬರೀಷ್ ಅವರ ಕಾರಿಗೆ ಮುತ್ತಿಗೆ ಹಾಕಿ ಜಯಘೋಷವನ್ನು ಮೊಳಗಿಸಿ ಈ ಬಾರಿ ಗೆಲುವು ನಿಮ್ಮದೇ ಅಕ್ಕ ಅಂತ ಹೇಳಿ ಅವರಿಗೆ ಜೈಕಾರವನ್ನು ಹಾಕಿ ಕಳಿಸ್ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರಿ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ನಾಮಿನೇಷನ್ ಫೈಲ್ ಮಾಡಿದ ಮೇಲೆ ತೆರೆದ ವಾಹನದಲ್ಲಿ ಸುಮಲತಾ ಅಂಬರೀಷ್ ಅವರು ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸಿಂಗಾರಗೊಂಡಿರ್ತಕ್ಕಂಥ ಒಂದು ವೆಹಿಕಲ್ ಅನ್ನು ತಾವು ನೋಡ್ತಾ ಇದ್ದೀರಾ. ಈ ವೆಹಿಕಲ್ನಲ್ಲಿ ಸುಮಲತಾ ಅಂಬರೀಷ್ ಇರ್ಬೋದು, ರಾಕಿಂಗ್ ಸ್ಟಾರ್ ಯಶ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಾಕ್ ಲೈನ್ ವೆಂಕಟೇಶ್, ದೊಡ್ಡಣ್ಣ ಸೇರಿದಂತೆ ಬಹುತೇಕ ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಎಲ್ಲರೂ ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾಧಿಕಾರಿ ಕಚೇರಿ ಹತ್ತತ್ರ ಬರ್ತಾ ಇದ್ದಾರೆ. ಇನ್ನೇನು ವೆಹಿಕಲ್ಸ್ ಸುಮಲತಾ ಅಂಬರೀಷ್ ಇರ್ತಕ್ಕಂಥದ್ದು. ಮತ್ತೆ ಒಂದು ರೀತಿಯಲ್ಲಿ ತಾವಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಈ ಮಂಟೇಸ್ವಾಮಿಯನ್ನು ಹೊರತಕ್ಕಂಥ ಜನರು ಸ್ವಾಗತವನ್ನು ಕೋರೋದಕ್ಕೆ ದೇವರನ್ನು ಹೊತ್ತುಕೊಂಡು, ತಲೆ ಮೇಲೆ ದೇವರನ್ನು ಹೊತ್ತುಕೊಂಡು ಸ್ವಾಗತವನ್ನು ಕೋರೋದಕ್ಕೆ ಕೂಡ ಬಂದಿದ್ದಾರೆ. ವೀರಗಾಸೆ ನೃತ್ಯವನ್ನು ಆಡ್ತಕ್ಕಂಥ ಲಿಂಗದೀರ ಅಂತ ನಾವೇನು ಹೇಳ್ತೀವಿ, ಲಿಂಗದೀರ ಅಂದರೆ ಇವೆಲ್ಲವೂ ಕೂಡ ಶುಭ ಕಾರ್ಯಗಳಲ್ಲಿ ಸ್ವಾಗತವನ್ನು ಕೋರುವಂತಹ ಕೆಲಸಗಳು. ಪೂರ್ಣ ಕುಂಭ ಸ್ವಾಗತ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಪೂರ್ಣ ಕುಂಭ ಸ್ವಾಗತವನ್ನು ಸುಮಲತಾ ಅಂಬರೀಷ್ ಅವರಿಗೆ ನೀಡ್ತಾ ಇದ್ದಾರೆ ಆ ಭಾಗದ ಜನ. ಆಮೇಲೆ ಬಹಳ ವಿಶೇಷವಾಗಿ ನೀವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಅಲ್ಲಿ ರಾರಾಜಿಸ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಬಾವುಟ. ಅಂದರೆ ಅಲ್ಲಿ ಇರ್ತಕ್ಕಂಥವರು ಕಾಂಗ್ರೆಸ್ನವರು, ಅಲ್ಲಿನ ಜನ ಅಂದುಕೊಂಡಿರ್ತಕ್ಕಂಥದ್ದು ಸುಮಲತಾ ಅಂಬರೀಷ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ. ನೀವು ಪಕ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರು ದೊಡ್ಡ ಮಟ್ಟದಲ್ಲಿ ನಾಯಕರ ಮಟ್ಟದಲ್ಲಿ ಏನೇ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೂ ಕೂಡ, ಯಾವುದೇ ರೀತಿ ಮೈತ್ರಿಯನ್ನು ಮಾಡಿಕೊಂಡ್ರೂ ಕೂಡ ಕಾರ್ಯಕರ್ತರು ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ಹಳೆ ಮೈಸೂರು ಭಾಗದಲ್ಲಿ ಅಲ್ಲಿ ಪೊಲಿಟಿಕಲ್ ರೈವಲ್ರಿ ಇರ್ತಕ್ಕಂಥದ್ದೇ ಬಿಟ್ವೀನ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್. ಈ ಪೊಲಿಟಿಕಲ್ ರೈವಲ್ರಿ ಯಾವ ಮಟ್ಟದಲ್ಲಿದೆ ಅಂತಂದರೆ ಎದುರಾಳಿ ಅಂತಕ್ಕಂಥದ್ದು ಅದು ಕಾಂಗ್ರೆಸ್ ಮಾತ್ರ ಅಥವಾ ಜೆ ಡಿ ಎಸ್ ಮಾತ್ರ. ಹೀಗಿರಬೇಕಾದ್ರೆ ಇಬ್ಬರು ಮೈತ್ರಿ ಮಾಡಿಕೊಂಡು ಎಲ್ಲರೂ ಒಂದೇ ಪಕ್ಷಕ್ಕೆ ವರ್ಕ್ ಮಾಡಿ, ಒಬ್ಬ ಅಭ್ಯರ್ಥಿಗೆ ವರ್ಕ್ ಮಾಡಿ ಅಂತಂದರೆ ಕಾರ್ಯಕರ್ತರ ಮನಸ್ಸಿಗೆ ಬೇಸರವಾಗುತ್ತೆ. ಇಲ್ಲ, ನಾವು ಯಾವತ್ತಿದ್ರೂ ಹುಟ್ಟಾ ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ಸಿಗೆ ನಮ್ಮ ಸಪೋರ್ಟ್ ಅಂತ ಭಾವಿಸ್ತಕ್ಕಂಥ ಜನ ಇವತ್ತು ಕಾಂಗ್ರೆಸ್ ಬಾವುಟವನ್ನೇ ಹಿಡ್ಕೊಂಡು ನೋಡಿ ಹೇಗಿದೆ ಅಂದರೆ
ಕಾಂಗ್ರೆಸ್ ಹೈಕಮಾಂಡ್ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಸುಮಲತಾ ಅವರಿಗೆ ಬೆಂಬಲ ಕೊಡಬಾರದು ಅಂತ. ಬಟ್ ಅಲ್ಲಿ ರಾರಾಜಿಸ್ತಾ ಇರತಕ್ಕಂಥದ್ದೆಲ್ಲ ಕಾಂಗ್ರೆಸ್ನ ಬಾವುಟಗಳೇ. ಸುಮಲತಾ ಅಂಬರೀಷ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇರತಕ್ಕಂಥ ಮಂಡ್ಯದ ಜನರ ಜನಸಮೂಹವನ್ನು ತಾವೀಗ ನೋಡ್ತಾ ಇದ್ದೀರಾ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಸುಮಲತಾ ಅಂಬರೀಷ್ ಅವರ ಕಾರನ್ನು ತಡೆದು ಜಯಘೋಷವನ್ನು ಮೊಳಗಿಸಿ ಈ ಬಾರಿಯ ಗೆಲುವು ನಿಮ್ಮದೇ. ಒಟ್ಟಿನಲ್ಲಿ ಮಂಡ್ಯದಲ್ಲಿ ಸುಮಕ್ಕನ ರಣಕಹಳೆ ಇವತ್ತಿನಿಂದ ಅಧಿಕೃತವಾಗಿ ಆರಂಭ ಆಗ್ತಾ ಇದೆ. ಅಧಿಕೃತವಾಗಿ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಸುಮಲತಾ ಅಂಬರೀಷ್ ಇವತ್ತು ಇಳಿತಾ ಇದ್ದಾರೆ. ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ ಬಳಿಕ ಇವತ್ತಿನಿಂದಲೇ ಕಾಲಿಗೆ ಚಕ್ರ ಕಟ್ಕೊಂಡ ರೀತಿಯಲ್ಲಿ ಅವರು ಮಂಡ್ಯದಲ್ಲಿ ಪ್ರಚಾರವನ್ನು ಮಾಡ್ತಾರೆ. ಆ ಪ್ರಚಾರಕ್ಕೆ ಎಲ್ಲೆಲ್ಲಿ ಹೋಗಬೇಕು, ಯಾವ್ಯಾವ ತಾಲೂಕುಗಳಿಗೆ ಹೋಗಬೇಕು, ಎಲ್ಲ ನೀಲನಕ್ಷೆಗಳು ಕೂಡ ರೆಡಿಯಾಗಿದೆ. ಬಹಳ ವಿಶೇಷ ಅಂತಂದರೆ ಎಂಟೈರ್ ಸ್ಯಾಂಡಲ್ವುಡ್, ಕೆಲವರನ್ನು ಹೊರತುಪಡಿಸಿ ಎಂಟೈರ್ ಸ್ಯಾಂಡಲ್ವುಡ್ ಸುಮಲತಾ ಅವರ ಪರವಾಗಿ ನಿಂತಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಕೇವಲ ಸ್ಟಾರ್ ಸೂಪರ್ ಸ್ಟಾರ್ಗಳು ಮಾತ್ರವಲ್ಲ, ಚಿತ್ರರಂಗದ ತಂತ್ರಜ್ಞರು ಮತ್ತು ತೆರೆಯ ಹಿಂದೆ ಕೆಲಸ ಮಾಡ್ತಕ್ಕಂಥವರು, ಇವರುಗಳು ಕೂಡ ಅಂಬರೀಷ್ ಅವರ ಮೇಲಿನ ಅಭಿಮಾನಕ್ಕೋಸ್ಕರ ಸುಮಲತಾ ಅವರ ಬೆನ್ನಿಗೆ ನಿಂತಿದೆ. ಒಂದು ಕಡೆ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಆರಂಭದಿಂದಲೂ ಕೂಡ ಇಲ್ಲಿ ತನಕ ಅಂಬರೀಷ್ ಅವರ ಮೇಲೆ ಇರತಕ್ಕಂಥ ಪ್ರೀತಿ ಹೀಗಿದೆ. ಜೊತೆಗೆ ಮಂಡ್ಯದಲ್ಲಿ ಜನ ಅಂಬರೀಷ್ ಅವ್ರನ್ನ ಎಷ್ಟು ಪ್ರೀತಿಸ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಒಂದು ದೃಶ್ಯ ನೆನಪಿಗೆ ಬರುತ್ತೆ. ಅಂಬರೀಷ್ ಅವರು ನಮ್ಮನ್ನು ಅಗಲಿದಂತಹ ಸಂದರ್ಭದಲ್ಲಿ ಪಾರ್ಥಿವ ಶರೀರವನ್ನು ಮಂಡ್ಯಕ್ಕೆ ಕೊಂಡೊಯ್ದಾಗ ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟಾಗ ಯಾವ ರೀತಿ ಜನಸ್ತೋಮ ಇತ್ತು, ಎಷ್ಟು ಲಕ್ಷ ಜನ ಬಂದು ಅಂತಿಮ ದರ್ಶನವನ್ನು ಪಡೆದು ಹೋದರು. ಅವರೆಲ್ಲರೂ ಕೂಡ ಮಂಡ್ಯದ ಜನ ಈ ಬಾರಿ ಸುಮಲತಾ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾದಂತಹ ಜನಸ್ತೋಮ ಇವತ್ತು ಕೂಡ ಕಂಡು ಬರ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಮೊನ್ನೆ JDS ಅವರು ಮಾಡಿದಾಗಲೂ ಕೂಡ ಸಮಾವೇಶ ಇದೇ ಪ್ರಮಾಣದ ಜನ ಅಲ್ಲೂ ಕೂಡ ಸೇರಿದ್ರು, ಇಲ್ಲ ಅಂತ ಅಲ್ಲ. ಸುಮಲತಾ ಅವ್ರಿಗೂ ಕೂಡ ಅದೇ ಪ್ರಮಾಣದ ಜನ ಸೇರಿದ್ದಾರೆ. ದೊಡ್ಡ ಮಟ್ಟದ ಒಂದು ಫೈಟನ್ನು ನಿರೀಕ್ಷೆ ಮಾಡ್ಬೋದು ಬಿಟ್ವೀನ್ ಸುಮಲತಾ ಅಂಬರೀಷ್ ಮತ್ತು ನಿಖಿಲ್ ಕುಮಾರಸ್ವಾಮಿ, ಪಕ್ಷೇತರ ಅಭ್ಯರ್ಥಿ ವರ್ಸಸ್ JDS ಕಾಂಗ್ರೆಸ್ ಅಭ್ಯರ್ಥಿ. ಮಂಡ್ಯ ಪ್ರತಿ ಬಾರಿ ಚುನಾವಣೆಯಲ್ಲೂ ಇದೇ ರೀತಿಯಾದಂತಹ ದೊಡ್ಡ ಮಟ್ಟದ ಕಾವು, ದೊಡ್ಡ ಮಟ್ಟದ ಹೋರಾಟಗಳನ್ನ ನಾವು ನೋಡ್ತಾ ಬಂದಿದ್ದೀವಿ ಮಂಡ್ಯ ಇತಿಹಾಸದ, ಚುನಾವಣಾ ಇತಿಹಾಸದಲ್ಲಿ. ಸೊ ಈಗಲೂ ಕೂಡ ಅದೇ ರೀತಿಯಾದಂತಹ ದೃಶ್ಯ ಕಂಡು ಬರ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ್ದಾರೆ ಸುಮಲತಾ ಅಂಬರೀಷ್ ಅವರು. ಕೆಲವೇ ಹೊತ್ತಿನಲ್ಲಿ ಇವರನ್ನು ಬಂದು ಜಾಯ್ನ್ ಆಗ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್. ಅವರು ಕೂಡ ನಾಮಪತ್ರವನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅವರ ಜೊತೆಯಲ್ಲೇ ಇರ್ತಾರೆ. ಜಿಲ್ಲಾಧಿಕಾರಿ ಕಚೇರಿಯ ಆವರಣಕ್ಕೆ ಈಗಾಗಲೇ ಸುಮಲತಾ ಅಂಬರೀಷ್ ಅವರ ಕಾರ್ ಬಂದಿದೆ. ಕೆಲವರನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಅಣ್ಣನ ಮಗ, ಅಂಬರೀಷ್ ಅವರ ಅಣ್ಣನ ಮಗ ಈಗಾಗಲೇ DC ಕಚೇರಿಯಲ್ಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಅಗತ್ಯವಾದ ದಾಖಲೆಗಳನ್ನು ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಉಮೇದುವಾರಿಕೆ ಸಲ್ಲಿಕೆಯ ಪ್ರಕ್ರಿಯೆ ಒಂದು 30 ನಿಮಿಷಗಳು ನಡೀಬಹುದು. ಅದಕ್ಕಿಂತ ಯಾಕೆಂದರೆ ಅಲ್ಲಿ ಕೇವಲ ಒಂದು 10 ಜನರನ್ನ ಮಾತ್ರ ಒಳಗಡೆಗೆ ಬಿಡ್ತಾರೆ, ಎಲ್ಲರನ್ನೂ ಒಳಗಡೆಗೆ ಬಿಡೋದಿಲ್ಲ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ಅದಾದ ಬಳಿಕ ತೆರೆದ ವಾಹನದಲ್ಲಿ ಒಂದು ರ್ಯಾಲಿ ನಡೆಯುತ್ತೆ. ಇಲ್ಲಿಂದ ಸಿಲ್ವರ್ ಜೂಬ್ಲಿ ಪಾರ್ಕ್ವರೆಗೆ ಒಂದು ರ್ಯಾಲಿ ನಡೆಯುತ್ತೆ.
ಅಲ್ಲಿ ರ್ಯಾಲಿ ನಡೆದಂತಹ ಸಂದರ್ಭದಲ್ಲಿ ರ್ಯಾಲಿಯಿಂದ ನಂತರ ಬೃಹತ್ ಸಮಾವೇಶದಲ್ಲಿ ಬಹುತೇಕ ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲ ಕೊಡ್ತಕ್ಕಂಥವ್ರೆಲ್ಲರೂ ಕೂಡ